ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೈಟ್ ರೂಟೀನ್ ಹೇಗಿದೆ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ತುಂಬ ಚಳಿ ಇದೆ. ಬ್ಯಾಂಗ್ಳೂರಂತೂ ಎಕ್ಸ್ಪೆಷಲಿ ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚಳಿ ಆಗಿದೆ. ಒಂದು 3-4 ಡೇಸಿಂದ ವಿಪರೀತ ಚಳಿ. ಸೊ ಆ ಚಳಿಯಲ್ಲಿ ಪಾಪ ಮಕ್ಕಳೆಲ್ಲ ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ ಲಿಯಾನ ಕಳಿಸ್ಬಿಟ್ಟು ಹಸ್ಬೆಂಡ್ನು ಕಳಿಸ್ಬಿಟ್ಟೆ ನಾನು. ಮಾರ್ನಿಂಗ್ ಬಂದು ಇಡ್ಲಿ ಉಪ್ಮಾ ಮಾಡಿ ತಿಂತಾ ಇದ್ದೀನಿ. ಇದು ಬಂದು ನೈಟ್ ಇದ್ದ ಇಡ್ಲಿ. ಸೊ ಅದನ್ನು ನಾನು ಎಗ್ಗೆಲ್ಲ ಹಾಕಿ ಉಪ್ಮಾ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಆನಿಯನ್ನು, ಟೊಮೊಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್ ಏನು ಬೇಕಾದ್ರೂ ಹಾಕ್ಕೋಬೋದು. ಎಗ್ಗು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಇಡ್ಲಿ ಒಂದು 4 ಇದ್ದರೆ ಒಂದು ಎಗ್ಗು ಒಂದು 5 ಹಾಕ್ಕೊಂಡು ಇಬ್ಬರು ತಿನ್ನೋ ಥರ. ಸೊ ನಾನು ಹಸ್ಬೆಂಡ್ ಇಬ್ಬರೇ ತಿಂಡಿಗೆ. ಮತ್ತು ಮಧ್ಯಾಹ್ನದ್ದು ಲಂಚ್ ಏನು ಮಾಡಿದ್ದೀನೋ ಅದನ್ನು ಬಂದು ಹೆಲ್ಪರಿಗೆ ಕೊಟ್ಬಿಟ್ಟೆ. ಬಿಕಾಸ್ ಇದೆಲ್ಲ ಅವ್ರು ತಿಂತಾರಂತ ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ರೈಸ್, ಸಾಂಬಾರು ಆ ಥರ ಏನಾದರೂ ಕೊಟ್ಟೆ. ಸೊ ಅವರೆಲ್ಲ ತಿಂಡಿ ಮುಗಿಸ್ಕೊಂಡು ನಮ್ಮದೊಂದು ಕಾಫಿ ಟೈಮ್ ಇದೆ. ನಾವಿಬ್ಬರು, ನಾನು ನನ್ನ ಹೆಲ್ಪರ್ ಇಬ್ಬರು ಒಂದು ಕಾಫಿ ಹಾಕ್ಕೊಂಡು ಕುಡಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟು ಯಾವಾಗ ನೋಡಿದ್ರೂ ಈ ಹಕ್ಕಿಗಳದ್ದು ಸ್ವಲ್ಪ ಕಾಟ ಇತ್ತು ಒಂದು 2 ಮಂತ್ಸ್ ಮುಂಚೆ. ಸೊ ಈ ಒಂದು ಸ್ಪೇಸಲ್ಲಿ ಏನು ಮಾಡಿದೆ ಅಂದರೆ ಗೂಡು ಕಟ್ಟೋಕ್ಕೆ ಒಂದು 2 ಮಂತ್ಸ್ ಮುಂಚೆ ಕೂಡ ಈ ರೀತಿ ತುಂಬ ತೊಗೊಂಬಂದು ಈ ರೀತಿ ಇಟ್ಟಿತ್ತು. ಸೊ ಅಲ್ಲಿ ನೋಡಿ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ನಮಗೆ ಇದು ಹೋಗುತ್ತಲ್ವ, ಚಿಮ್ನಿ ಹೋಗೋ ಒಂದು ಸ್ಪೇಸಲ್ಲಿ ಗ್ಯಾಪ್ ಇಟ್ಟಿದೆ. ಸೊ ಅಲ್ಲಿ ಏನು ಮಾಡ್ತಿದೆ ಅಂದರೆ ಬಂದು ಈ ರೀತಿ ಕಡ್ಡಿಗಳನ್ನೆಲ್ಲ ಶೇಖರಣೆ ಮಾಡ್ತಾ ಇದ್ದಾವೆ. ಸೊ ಈ ಸತಿ ನಮ್ಮ ಮೇಡು ಅದನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೊಂದು ಕವರ್ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇವಾಗ ಅದೇನು ಬರ್ತಾ ಇಲ್ಲ. ಬಟ್ ಸೆಕೆಂಡ್ ಟೈಮ್ ಇದು ನಾನು ತೆಗ್ದು ಹಾಕಿರೋದು. ಸೊ ಅವು ಬಂದು ಪಾಪ ಅಲ್ಲಿ ಜಾಗ ನೋಡ್ಕೊಂಡು ಮಾಡ್ಕೊತಿದ್ದೇವೆ. ಬಟ್ ಮನೇಲಿ ಪಾರಿವಾಳ ಇದ್ದರೆ ಏನೇನೋ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿ ಭಯ ಬಿದ್ದೆ ನಾನು ಕೂಡ. ಹಾಗಾಗಿ ಅವರೆಲ್ಲನೂ ತೆಗ್ದಾಕ್ಬಿಟ್ಟು ಅದನ್ನ ಫುಲ್ ನ್ಯೂಸ್ ಪೇಪರ್ ಹಾಕಿ ಕವರ್ ಮಾಡಿದ್ದಾರೆ, ಸ್ಪೇಸ್ ಇಲ್ದಂಗೆ. ಸೊ ಕೆಲವು ಕೆಲಸಗಳೆಲ್ಲ ಮುಗಿಸಾಯಿತು. ಇವಾಗ ಒಂದು ರೀಲ್ ಶೂಟಿಂಗೋಸ್ಕರ ನಾವು ರೆಡಿ ಆಗ್ತಾಯಿದ್ದೀವಿ. ಸೊ ಫ್ರೆಂಡ್ಸ್ ಎಲ್ಲ ಬಂದು ನಾವು ಕಥಕ್ ಟೀಮ್ಮೆಂಟು, ನಾವು ಕಥಕ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಇದ್ದಿದ್ದು. ಸಮ್ಟೈಮ್ಸ್ ನಮಗೇನಾದರೂ ಫ್ರೀ ಇದ್ದಾಗ ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದು ಯಾವಾಗಾದರೂ ಒಂದು ಸತಿ ರೀಲ್ಸ್ ಮಾಡ್ತೀವಿ. ಸುಮ್ಮನೆ ತುಂಬ ಪ್ರೊಫೆಷ್ನಲಾಗಲ್ಲ, ಒಂದು ಸ್ವಲ್ಪ ಮನಸ್ಸು ಸ್ವಲ್ಪ ಫ್ರೀ ಆಗೋದಕ್ಕೆ ಏನಾಗುತ್ತೋ ಮಾಡೋದು ಆ ಥರ. ಸೊ ಟೈಮ್ ಇದ್ದಾಗ ಎಲ್ಲರೂ ಸೇರಿ ಮಾಡ್ತೀವಿ. ಸೊ ಅದಕ್ಕೆ ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಇವಾಗ ರೀಲ್ಸ್ ಅಂದಾಗ ನಮಗೆ ಲಾಂಗ್ ಲಾಸ್ಟಿಂಗ್ ಏನೂ ಮೇಕಪ್ ಬೇಕಾಗಿರಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ಕೊತಿದ್ದೀನಿ. ಅದೇ ಸಮ ನಮಗೆ ನೀಟಾಗಿರಬೇಕು, ಕ್ಯಾಮ್ರಾಗೆ ಸ್ವಲ್ಪ ಚೆನ್ನಾಗಿ ಬರಬೇಕು, ಆ ರೀತಿ ನೋಡಿ ಮಾಡ್ಕೊತಿದ್ದೀನಿ. ನಾನಂತೂ ಯಾವಾಗಲೂ ಹೆವಿ ಫೌಂಡೇಶನ್ಸ್ ಯಾವುದೂ ಹಾಕಲ್ಲ. ಲೈಟ್ ಫುಲ್ ಕವರೇಜ್ ಫೌಂಡೇಶನ್ ಒಂದು ಹಾಕ್ತೀನಿ. ಕಲರ್ ಕರೆಕ್ಟನ್ನು ಆಗಲಿ ಬೇರೆ ಯಾವುದು ನಾನು ಹೈಲೈಟ್ಸ್ ಏನೂ ಹಾಕಲ್ಲ. ಸೊ ಆ ಫೌಂಡೇಶನ್ನೇ ನನ್ನ ಫೇಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ಅದನ್ನು ಹಾಕ್ಕೊತೀನಿ. ಬಟ್ ಕರೆಕ್ಟಾಗಿ ಪ್ರೆಪ್ ಮಾಡ್ತೀನಿ. ಮತ್ತು ಮಂತ್ಲಿ ಒಂದು ಸತಿ ಫೇಶಿಯಲ್ ಮಾಡಿಸ್ಕೊತೀನಿ, 2 ವೀಕ್ಸಿಗೆ ಒಂದು ಸತಿ ಮಸಾಜ್ ಮಾಡಿಸ್ತೀನಿ. ಸೊ ಫೇಸ್ನ ಚೆನ್ನಾಗಿ ನಾವು ಮೇಂಟೈನ್ ಮಾಡೋದು, ಕ್ರೀಮ್ಗಳು ಹಾಕಿ ನಾವು ಇಟ್ಕೊಳ್ಳೋ ಬದಲು ಈ ರೀತಿ ನ್ಯಾಚುರಲಾಗಿ ಏನೇನೆಲ್ಲ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ನಮ್ಮ ಫೇಸು ಮೇಕಪ್ಗೆ ರೆಡಿ ಆಗಿರುತ್ತೆ. ಸೊ ನೀವು ಲೈಟ್ ಮೇಕಪ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ನಿಮಗೆ ಒಂದು ಔಟ್ಲುಕ್ ಕೊಡುತ್ತೆ. ಸೊ ನಾನು ಲೈಟಾಗಿ ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬ್ಲಷ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ ಥರನೇ. ಆಮೇಲೆ ಕಾಜಲ್ ಮತ್ತು ಐಬ್ರೋಸ್ ನಾವು ಹೇಗೆ ನೀಟಾಗಿ ಅಪ್ಲೈ ಮಾಡ್ಕೊತಿರೋ ಅದ್ರ ಮೇಲೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇವತ್ತರದ್ದು ಕೋಡ್ ಬಂದು ಗ್ರೇ ಅಂತ ಕಳಿಸಿದ್ದಾರೆ. ನಾನು ಅದನ್ನು ಗ್ರೀನ್ ಅಂತ ಓದ್ಕೊಂಡು ಗ್ರೀನ್ ಸ್ಯಾರಿನ ತೆಗೆದುಬಿಟ್ಟಿದ್ದೀನಿ. ಎಷ್ಟೋ ಸ್ಯಾರಿಗಳು ಹಾಗಾಗಿ ಹೊಸ ಸ್ಯಾರೀಸು ಬ್ಲೌಸ್ ಹೊಲಿಸ್ದೆ ಹಾಗೆ ಕಬೋರ್ಡಲ್ಲಿ ತುಂಬ ಬಿದ್ದಿದ್ದಾವೆ. ಸೊ ಅಟ್ಲೀಸ್ಟ್ ಈ ಥರ ಏನಾದರೂ ಒಂದು ಮಾಡಿದಾಗಾದರೂ ಸ್ವಲ್ಪ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ಸ್ಯಾರೀಸ್ನೆಲ್ಲ ಉಟ್ಕೊಳ್ತಾ ಇದ್ದೀವಿ. ಸೊ ಇದು ರೆಗ್ಯುಲರಾಗಿ ಹೋಗುತ್ತೆ ಅಂದರೆ ಖಂಡಿತ ಗೊತ್ತಿಲ್ಲ. ಬಟ್ ಆದರೆ ಎಲ್ಲರೂ ಫ್ರೀ ಇದ್ದೀವಿ ಅಂದಾಗ 1 ವೀಕಲ್ಲಿ ಮಿಂಗಲ್ ಆಗಿಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಕಾಫಿ ಆ ಥರ ಟೈಮ್ ಸ್ಪೆಂಡ್ ಮಾಡಿ 1-2-3 ರೀಲ್ಸ್ ಮಾಡ್ತೀವಿ. ಸೊ ಇವಾಗ ಲೈಟಾಗಿ ನಾನು ಹೇರ್ ಸ್ಟೈಲ್ ಮಾಡ್ಕೊತಿದ್ದೀನಿ. ಸೊ ಹೇರ್ ಸ್ಟೈಲ್ಗೆ ಜಾಸ್ತಿ ಏನು ನಾನು ಇದು ಮಾಡ್ತಾಯಿಲ್ಲ. ಯಾವಾಗಲೂ ಈ ಟ್ವಿಸ್ಟಿ ಹೇರ್ ಸ್ಟೈಲೇ ಇದು ನನಗೆ ಸ್ವಲ್ಪ ಸೂಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಸ್ಯಾರಿಗೆ ಬೇಕಾಗಿರೋ ಥರ ಸ್ವಲ್ಪ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಸೊ ಲೈಟ್ ವೆಯ್ಟ್ ಇಯರಿಂಗ್ಸು ಅದ್ರ ಜೊತೆಗೆ ಸ್ವಲ್ಪ ಲೈಟಾಗಿರುವಂಥ ಸ್ಟೋನ್ದು ಒಂದು ನೆಕ್ ಸೆಟ್ ಹಾಕ್ತಿದ್ದೀನಿ. ಬಿಕಾಸ್ ಈ ಸ್ಯಾರಿನೇ ತುಂಬ ಗ್ರ್ಯಾಂಡಾಗಿದೆ, ವರ್ಕ್ ಆ ರೀತಿ ಇದೆ, ತುಂಬ ಬಂದು ಗ್ರ್ಯಾಂಡು, ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಏನೇ ನಾವು ಮೇಕಪ್ ಮಾಡಿಕೊಂಡ್ರು ಕೊನೆಯಲ್ಲಿ ಒಂದು ಸ್ಟಿಕ್ಕರ್ ಇಡೋದ್ರಲ್ಲಿರೋವಂಥ ಮಜಾ
ಬೇರೆಯೇ ತುಂಬ ಚೆನ್ನಾಗಿ ನಮಗೆ ಎದ್ದು ಕಾಣಿಸುತ್ತೆ. ಸೊ ನಾನು ಸ್ವಲ್ಪ ಬ್ಯಾಂಗಲ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ರೀಲ್ಸ್ಗೆ ಹೊರಟ್ವಿ. ಈ ರೀಲ್ಸ್ನೇ ಒಂದು 3-4 ಸತಿ ಮಾಡ್ತೀವಿ, ಆಮೇಲೆ ಹೆಂಗೋ ಒಂದು ಬಂದುಬಿಟ್ರೆ ಸಾಕು ಅಂತ ಮಾಡ್ಕೊಂಬಿಡ್ತೀನಿ. ತುಂಬ ಪರ್ಫೆಕ್ಟಾಗಿ ಇರುತ್ತೆ ಅನ್ನೋದು ಇಲ್ಲ, ಬಟ್ ಎಷ್ಟು ಸ್ವಲ್ಪ ಚೆನ್ನಾಗಿ ಬಂದುಬಿಟ್ರೆ ಹಾಗೆ ಅದನ್ನು ತೆಗೆದು ಪೋಸ್ಟ್ ಮಾಡಿಬಿಡ್ತೀವಿ. ಸೊ ರೀಲ್ಸ್ ಎಲ್ಲ ಬೇಗ ಮುಗಿಸ್ಬಿಟ್ಟು ಲಿಯಾ ಬಂದುಬಿಡ್ತಾಳೆ, ಅವಳನ್ನ ಹೋಗಿ ಪಿಕ್ ಮಾಡೋಕ್ಕೆ ಹೋಗಬೇಕು. ಹೆಲ್ಪರ್ ಇದ್ದಾರೆ ಪಿಕ್ ಮಾಡೋಕ್ಕೆ, ಬಟ್ ಯಾವಾಗಲೂ ಅದು ನಾನು ಹೋಗಬೇಕು. ಅವಳ ಜೊತೆಗೆ ಹೋದಾಗ ಅವಳಿಗೊಂದು ಸಮಾಧಾನ. ಸೊ ಬೇರೆ ಏನೇ ನಾನು ಬ್ಯುಸಿ ಏನೇ ಇದ್ದರೂ ಕೂಡ ಲಿಯಾ ಟೈಮ್ ಬಂದಾಗ ಅವಳಿಗೆ ನಾನು ಕರೆಕ್ಟಾಗಿ ನಾನು ಪ್ರೆಸೆನ್ಸ್ ಅವಳಿಗೆ ಇರಬೇಕು. ಸೊ ಹಾಗಾಗಿ ಅವಳ ಜೊತೆ ನಾನು ಸ್ಪೆಂಡ್ ಮಾಡಲೇಬೇಕು ಟೈಮು. ಸೊ ಅವ್ಳು ಬರೋಕ್ಕಿಂತ ಮುಂಚೆ ನಂದು ಏನೇನಿದೆಯೋ ಎಲ್ಲ ಮುಗಿಸ್ಕೊಂಬಿಡ್ತೀನಿ. ಅವಳು ಬಂದಮೇಲೆ ಯಾವುದನ್ನು ನಾನು ಬ್ಯುಸಿ ಶೆಡ್ಯೂಲ್ ಇಟ್ಕೊಳ್ಳೋದಿಲ್ಲ. ಅವಳದು ಕೆಲವು ಪ್ರೋಗ್ರಾಮ್ಸ್ ಇರುತ್ತೆ, ಅದ್ರ ಹಿಂದ್ಗಡೆ ಹೋಗೋದೇ ನನ್ನ ಕೆಲಸ ಆಗಿರುತ್ತೆ. ಸೊ ಅವಳು ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅವಳದು ಪ್ರೋಗ್ರಾಮ್ ಏನಂದರೆ ಎವ್ರಿ ಡೇ ಟ್ಯೂಷನ್ಸ್ ಇರುತ್ತೆ. ಸೊ ಎವ್ರಿ ಡೇ ಟ್ಯೂಷನ್ ಇರುತ್ತೆ. ಆಲ್ಟರ್ನೇಟಿವ್ ಡೇಸ್ ಬಂದು ಕರಾಟೆ ಮತ್ತು ಭರತನಾಟ್ಯಮ್ ಇರುತ್ತೆ. ಸೊ ಅವಳು ಬಂದ ತಕ್ಷಣ ಫ್ರೆಶ್ ಅಪ್ ಆಗ್ತಾಳೆ. ಫ್ರೆಶ್ ಅಪ್ ಹಾಕಿ ಡ್ರೆಸ್ ಅಂತೂ ಕೇಳೋದೇ ಬೇಡ, ಫುಲ್ಲು ಆವಾಗವಾಗ ಚೇಂಜ್ ಮಾಡ್ತಾನೇ ಇರ್ತಾಳೆ. ಸೊ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ತುಂಬ ಜನ ಕೇಳ್ತಾರೆ ಅವಳನ್ನ ತುಂಬ ಬ್ಯುಸಿ ಮಾಡಿದ್ದೀರಾ ಅಂತ, ಬಟ್ ಇಲ್ಲ, ಅವಳು ಟ್ಯೂಷನ್ ಮಾತ್ರ ಎವ್ರಿ ಡೇ ಹೋಗ್ತಾಳೆ. ಹಂಗಾಗಿ ಅವಳಿಗೆ ಸ್ವಲ್ಪ ಟೈಮು ಅದರಲ್ಲೇ ಹೋಗುತ್ತೆ. ಅದಲ್ಲದೆ ಒಂದಿನ ಕರಾಟೆ ಇರುತ್ತೆ, ಒಂದಿನ ಭರತನಾಟ್ಯಮ್ ಇರುತ್ತೆ, ಒಂದಿನ ಕರಾಟೆ ಇರುತ್ತೆ, ಒಂದಿನ ಭರತನಾಟ್ಯಮ್ ಇರುತ್ತೆ. ಅಂದರೆ ವೀಕ್ಲಿ 2 ಕ್ಲಾಸಸ್ ಅಷ್ಟೇ. ಮಿಕ್ಕಿದ್ದು 1 ಡೇ ಫ್ರೀ ಇರ್ತಾಳೆ. ಆ ಟೈಮಲ್ಲಿ ಅವಳು ಆಟ ಆಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಳೆ. ಸೊ ತುಂಬಾ ಪ್ರಾಕ್ಟೀಸ್ಗಳು ಹೋಗ್ತಾ ಇದೆ, ಬಿಕಾಸ್ ಅವ್ರಿಗೆ ಟೂರ್ನಮೆಂಟ್ ಬರ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಸೊ ಇದಾದಮೇಲೆ ಅವ್ಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಅದೊಂದು ಎಕ್ಸ್ಟ್ರಾ ಶೆಡ್ಯೂಲ್. ಅದು ಬಂದು 8 to 9 ಇರುತ್ತೆ. ಬಿಕಾಸ್ ಕನ್ನಡ ರಾಜ್ಯೋತ್ಸವ ಬರ್ತಿರೋದ್ರಿಂದ ಅದಕ್ಕೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವೆಲ್ಲರೂ ಸೇರಿ ಸಂಘ ಅಂತ ಕನ್ನಡ ಸಂಘದವರೆಲ್ಲ ಸೇರಿ ಒಂದಿನ ಇಡ್ತಾರೆ. ಅವರು ಯಾವಾಗ ಅದನ್ನು ಶೆಡ್ಯೂಲ್ ಮಾಡ್ತಾರೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ರೆಡಿಯಾಗಿರಬೇಕು. ಸೊ ಎಲ್ಲರೂ ಒನ್ ಟೈಮ್ ಮಾಡಿರ್ತಾರೆ November 1st. ಮತ್ತು ಇನ್ನೊಂದು ಸತಿ ಎಲ್ಲರೂ ಸಂಘ ಕನ್ನಡದವರೆಲ್ಲ ಸೇರಿ ಯಾರು ಬೇಕಾದ್ರೂ ಸೇರ್ಕೋಬೋದು, ಅವರೆಲ್ಲ ಸೇರಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಸೊ ಅವಳು ಕರಾಟೆ ಮುಗಿಸಿದ ತಕ್ಷಣ ಕರ್ಕೊಂಡು ಬಂದಾಯಿತು. ಕರ್ಕೊಂಡು ಬಂದಮೇಲೆ ಅವಳು ಮತ್ತೆ ಫ್ರೆಶ್ ಅಪ್ ಆಗ್ತಾಳೆ ಹೋಗ್ಬಿಟ್ಟು. ಅವಳಿಗೆ ಬೇರೆ ಕೆಲಸನೇ ಇಲ್ಲ, ಬಂದು ಫ್ರೆಶ್ ಅಪ್ ಆಗೋದಷ್ಟೇ. ಸೊ ಅವಳು ಫ್ರೆಶ್ ಅಪ್ ಆಗಲಿ ಅಂತ ನಾನು ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಡಿನ್ನರ್ ಬಂದು ಸ್ವಲ್ಪ ಚಿಕನ್ ಎಲ್ಲ ತಂದಿದ್ದೆ. ಸೊ ಅದರ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಈ ಒಂದು ಚಳಿಗೆ ಒಂದು ಸೂಪರಾಗಿರುವಂಥ ಆ ಒಂದು ಚಿಕನ್ ಗ್ರೇವಿ, ಜಾಸ್ತಿ ಬಂದು ಗ್ರೀನ್ ಚಿಲ್ಲಿ ಹಾಕಿ ಮಾಡುವಂಥ ಒಂದು ಚಿಕನ್ ಗ್ರೇವಿ. ಯಾವುದೇ ರೀತಿ ಕೋಲ್ಡು ಕಫ್ ಏನೇ ಇದ್ದರೂ ಕೂಡ ಇದನ್ನು ತಿನ್ನಿ, ನಿಮಗೆ ಅಷ್ಟು ಟೇಸ್ಟಾಗಿರುತ್ತೆ. ಪ್ಲಸ್ ಯಾವುದೇ ರೀತಿ ಚಳಿ ಇದ್ದರೂ ಕೂಡ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಿಮಗೆ ಅಕಾರ್ಡಿಂಗ್ ಟು ಸ್ಪೈಸ್ ಹೇಗಿರುತ್ತೋ ಅದನ್ನು ಆ ರೀತಿ ಸ್ಪೈಸಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಇವಳ್ದು ಕರಾಟೆ ನೋಡಿಕೊಂಡೆ ಕೂತ್ಬಿಟ್ಟೆ. ಸೊ ಕೆಲವು ವೆಜಿಟೇಬಲ್ಸ್ ಎಲ್ಲ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಬಿಟ್ಟೆ. ಫ್ರೆಶ್ ಆಗಿರುತ್ತೆ ಆ್ಯಕ್ಚುಲಿ. ಸಮ್ಟೈಮ್ಸು ನಮ್ಮ ಹತ್ರನೇ ಶಾಪ್ ಇದೆ, ಸಮ್ಟೈಮ್ಸ್ ಆ ಶಾಪಲ್ಲಿ ಬೇಕಾಗಿರೋದು ಸಿಗೋಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ನನಗೆ ಬ್ಲಿಂಕಿಟಲ್ಲಿ ಹಾಕಿಬಿಟ್ರೆ ಒಂದು 10 to 12 minutes ಆಗಿಬಿಡುತ್ತೆ ಬರೋದು, ಹಾಗಾಗಿ ಬಂದುಬಿಡುತ್ತೆ. ಸೊ ಇವತ್ತು ನಾನು ಚಿಕನ್ ಗ್ರೇವಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತೀನಿ. ಹಾಗೆ ಬ್ಲಿಂಕಿಟಲ್ಲಿ ಏನೇನು ಆರ್ಡ್ರ್ ಮಾಡಿದೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಸೊ ಬ್ಲಿಂಕಿಟಲ್ಲಿ ಬಂದು ಪೀಲ್ಡ್ ಇದು ಇತ್ತು, ಗಾರ್ಲಿಕ್, ಅದನ್ನು. ಸೊ ಈ ಗಾರ್ಲಿಕ್ ಪೀಲ್ ಮಾಡೋದೆಲ್ಲ ಹೆಲ್ಪರ್ ಮಾಡಿಕೊಡ್ತಾರೆ, ಬಟ್ ಅವಳಿಗೆ ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಅಂತ ಕೇಳಿದರು, ಹಾಗಾಗಿ ಅವ್ರು ಹೋಗ್ಬಿಟ್ರು. ಅವ್ರು ಇಲ್ದಾಗ ಸ್ವಲ್ಪ ನಾವು ಆ ಒಂದು ತಲೆಯಲ್ಲಿ ಇರ್ತೀವಲ್ವಾ ಇದನ್ನು ಮಾಡಬೇಕು ಅಂತ, ಬಟ್ ಅವ್ರು ಇಲ್ದಾಗ ನಮಗೇನಾಗುತ್ತೆ ಅಂದರೆ ಈ ರೀತಿ ಅರ್ಜೆಂಟಾಗಿ ಏನಾದರೂ ಬೇಕಾಗುತ್ತೆ. ಸೊ ಸೋಯಾ ಸಾಸ್ ತೊಗೊಂಬಂದಿದ್ದೀನಿ. ಈ ಥರ ರೆಗ್ಯುಲರಾಗಿ ಈ ಥರ ಸೋಯಾ ಸಾಸು ಈ ಥರ ಸಾಸ್ಗಳೆಲ್ಲ ನಾನು ಸ್ಟೋರ್ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಕೆಲವು ಇಂಗ್ರೀಡಿಯೆಂಟ್ಸ್ ಮಾಡಬೇಕಾದಾಗ ಕೆಲವು ಡಿಶ್ ಮಾಡಿಸ್ಬೇಕಾದಾಗ ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ಅದರಲ್ಲೇ ಆರ್ಡ್ರ್ ಮಾಡಿಬಿಟ್ಟೆ ಬ್ಲಿಂಕಿಟ್. ಇವಾಗ ಆ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿಗೆ ಬೇಕಾಗಿರುವ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ನಿಮಗೆ ಖಾರ ತಕ್ಕಷ್ಟು ನೀವು ತೊಗೊಳ್ಳಿ. ಇವಾಗ ಲಿಯನ್ನು ತಿನ್ನೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ನಿಮಗೆ ದೊಡ್ಡವರಾದರೆ ಖಾರ ನಿಮ್ಗೆ ತಕ್ಕಂಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಗ್ರೈಂಡ್ ಆಗಬಾರ್ದು. ಇದನ್ನು ನಿಮಗೆ ಟೈಮ್ ಇದ್ರಿಂದ ಜಜ್ಜಿ ಕೂಡ ಹಾಕ್ಕೋಬೋದು ಇದು 2 ಇಂಗ್ರೀಡಿಯೆಂಟ್ಸ್ನ. ಸೊ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಫ್ ಗ್ರೈಂಡ್ ಮಾಡಿ ತೆಗ್ದಿದ್ದೀನಿ. ಇವಾಗ ಈ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬಂದು 10 rupees ಪ್ಯಾಕೆಟು 2 ಹಾಕ್ತಾಯಿದ್ದೀನಿ. ಸೊ ತುಪ್ಪನೂ ಜಾಸ್ತಿ ಸ್ಟೋರ್ ಮಾಡಲ್ಲ ನಾನು. ಮತ್ತು ಜಿಂಜರಿ ಆಯಿಲ್ ಸ್ವಲ್ಪ ಹಾಕ್ಕೊಂಡು
ಮಿಕ್ಸ್ ಮಾಡೋ ಥರ ಅರ್ಧ ಇದು ಅರ್ಧ ಆ ಥರ ಹಾಕ್ಕೊಂಡು ಇದಕ್ಕೆ ಬೇಕಾಗಿರುವ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಗ್ರೀನ್ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊ ಔಟ್ಕಮ್ ಸೂಪರಾಗಿ ಬರುತ್ತೆ. ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಇದನ್ನು ನೀವು ಮ್ಯಾಚ್ ಮಾಡ್ಕೋಬೋದು. ರೈಸ್ಗೆ ಅದು ಸೆಟ್ ಆಗೋಲ್ಲ, ಬಟ್ ಬೇರೆ ಎಲ್ಲದಕ್ಕೂ ನೀವು ಮ್ಯಾಚ್ ಮಾಡ್ಕೋಬೋದು. ಸೊ ಇದೆಲ್ಲ ಸ್ವಲ್ಪ ಲೈಟಾಗಿ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ನಾವು ರುಬ್ಬಿಟ್ಟಿರುವಂಥ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಈ ಪೇಸ್ಟ್ ಏನು ಅಂದರೆ ಜಾಸ್ತಿ ಪೇಸ್ಟ್ ಮಾಡಿಬಿಡ್ಬೇಡಿ, ಚೆನ್ನಾಗಿರಲ್ಲ, ಕಹಿ ಬಂದುಬಿಡುತ್ತೆ. ಈ ರೀತಿಯೇ ನೀವು ಹಾಫ್ ಪೇಸ್ಟು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದ್ರದ್ದು ಹಸಿ ವಾಸನೆ ಹೋಗಬೇಕು. ಸೊ ಆ ಒಂದು ಗೊತ್ತಾಗುತ್ತೆ ನಿಮಗೆ, ಆ ಫ್ಲೇವರ್ ಒಂದು ಸೂಪರಾಗಿರೋ ಅರೋಮ ಬರುತ್ತೆ. ಆ ತನಕ ಇದನ್ನು ನಾವು ಫ್ರೈ ಮಾಡ್ತಾನೇ ಇರಬೇಕು. ನೀಟಾಗಿ ಅದು ಫ್ರೈ ಆಗ್ತಾ ಇರಲಿ. ಸೊ ಅದು ಫ್ರೈ ಆಗೋಷ್ಟರೊಳಗೆ ನಮಗೆ ಬೇರೆ ಏನಾದರೂ ನಾವು ಮಾಡ್ಕೊಳ್ಳೋದಿದ್ರು ಮಾಡ್ಕೋಬೋದು. ಹೋಗೋ ಅಷ್ಟಿಗೆ ನಮ್ಮ ಹೆಲ್ಪರ್ ರೊಟ್ಟಿ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಆದರೆ ರೊಟ್ಟಿ ಬಂದು ತಿನ್ನಬೇಕಾದಾಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಹಾಡಾಗುತ್ತೆ. ಸೊ ಇವಾಗ ಕೆಲವು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಈ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಈ ಚಿಕನ್ಗೆ ಏನೇನು ಹಾಕಿದ್ದೀನಿ ಅಂದರೆ ಪ್ಲೈನ್ ಚಿಲ್ಲಿ ಪೌಡರು, ಆಮೇಲೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಮೇಯ್ನು, ಅರಿಶಿನದ ಪೌಡರು. ಸೊ ಸ್ವಲ್ಪ ಕರ್ಡ್ ಹಾಕಿದ್ದೀನಿ. ಕರ್ಡ್ ಸ್ವಲ್ಪ ಹಾಕ್ಕೊಳ್ಳಿ, ಬೇರೆ ಗ್ರೇವಿ ಥರ ಅಲ್ಲ, ಚೂರು ಕರ್ಡ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕು ಅಂದರೆ ಪೆಪ್ಪರ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಾನೊಂದು ಮಧ್ಯಾಹ್ನ ಥರ ಅದನ್ನು ಮಿಕ್ಸ್ ಮಾಡಿಟ್ಟೆ. ಇವಾಗ ನೈಟ್ಗೆ ಡಿನ್ನರ್ಗೆ ಇದನ್ನು ಮಾಡ್ತಾಯಿದ್ದೀನಿ. ಸೊ ಅದು ಚೆನ್ನಾಗಿ ಅದು ಮಿಕ್ಸ್ ಮಾಡಿ, ಬೋನ್ಲೆಸ್ ಇದ್ದರೆ ತುಂಬ ಟೇಸ್ಟಾಗಿ ಇರುತ್ತೆ, ಬೋನ್ ಇದ್ದರೂ ಪರವಾಗಿಲ್ಲ. ಸೊ ಅದನ್ನು ಇವಾಗ ಅದನ್ನು ಈ ಫ್ರೈಗೆ ಹಾಕಿಬಿಟ್ಟು ಆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚಿಕನ್ ತೆಗೆದು ನಾವು ಕಡಾಯಿಗೆ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಆ ಚಿಕನ್ನು. ಸೊ ಅದು ನಿಮಗೆ ಸ್ವಲ್ಪ ಬೆಂದಿದೆ ಅಂದಾಗ ಚೂರು ನೀರು ಹಾಕ್ಕೊಳ್ಳಿ. ಸೊ ನಾನು ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡಿದ್ನಲ್ಲ, ಆ ಜಾರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಜಾಸ್ತಿ ನೀರು ಬೇಡ, ಜಾಸ್ತಿ ನೀರಾದರೆ ಇದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ತುಂಬ ಸಾಂಬಾರು ಥರ ಇರಬಾರ್ದು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ. ಸೊ ಈ ಚಳಿಗೆ ಈ ರೆಸಿಪಿ ಸೂಪರಾಗಿರುತ್ತೆ, ಟೇಸ್ಟ್ ಮಾಡಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮೇಲೆ ಒಂಚೂರು ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಟೇಸ್ಟು ಚೆನ್ನಾಗೇ ಇರುತ್ತೆ. ಅಂದರೆ ನೀವು ಬೇಯಿಸ್ತಾ ಇರಬೇಕಾದಾಗಲೇ ಅದನ್ನು ನೀವು ಮಾಡಿಕೊಂಡ್ರೆ ಸಾಕು. ಓಕೆನಾ. ನಾನು ಸ್ವಲ್ಪ ಲೆಮನ್ ಹಾಕ್ಕೊಂಡಿದ್ದೀನಿ. ಸೊ ಲೆಮನ್ ಫ್ಲೇವರು ಚೆನ್ನಾಗಿ ಬರುತ್ತೆ. ಇನ್ನೇನು ಹಾಫ್ ಅಂದರೆ ಇನ್ನೇನು ಫ್ಲೇಮ್ನ ಕಮ್ಮಿ ಮಾಡ್ತಾ ಇದ್ದೀರಾ ಅಂದಾಗ ಈ ಸೋಯಾ ಸಾಸ್ನ ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ತುಂಬ ಲೋವಲ್ಲೇ ಇರಬೇಕು ಒಲೆ ಮಾತ್ರ. ಫ್ಲೇಮ್ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಹಾಕ್ತಾಯಿಲ್ಲ. ಸೊ ಸೋಯಾ ಸಾಸ್ ಹಾಕಿದಾಗ ಅದರ ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಸೋಯಾ ಸಾಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕಿ. ನಾನು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ, ಅದರ ಜೊತೆಗೆ ಸೋಯಾ ಸಾಸ್ ಹಾಕ್ಕೊಂಡು ಲೈಟಾಗಿ ಒಂದು ಮಿಕ್ಸ್ ಕೊಡಿ. ಸ್ವಲ್ಪ ಅದು ಹಂಗೆ ಕುದೀಲಿ. ಸೊ ಅದು ಚೆನ್ನಾಗಿ ಕುದಿಯೋ ಅಷ್ಟರೊಳಗೆ ನಾನು ಈ ಕಡೆ ಸೈಡಲ್ಲಿ ಸ್ವಲ್ಪ ರೊಟ್ಟಿನೂ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಲಾಸ್ಟ್ ಫೈನಲ್ ಆಗಿ ಚೂರು ಕಾರ್ನ್ಫ್ಲವರ್ ಹಾಕಿಬಿಟ್ಟು ಏನು ಮಾಡಬೇಕಂದ್ರೆ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಕ್ನೆಸ್ಸು ಬರುತ್ತೆ, ಪ್ಲಸ್ ನಿಮಗೆ ಗ್ರೇವಿನೂ ಚೆನ್ನಾಗಿರುತ್ತೆ. ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲವರು. ಲಾಸ್ಟ್ಗೆ ಇನ್ನೇನು ಕುದೀತಾ ಇದ್ದೆ, ಆಫ್ ಮಾಡ್ತಾಯಿದ್ದೀವಿ ಅಂದಾಗ ಇದನ್ನು ಹಾಕಿ ಲೈಟಾಗಿ ಒಂದು ಮಿಕ್ಸ್ ಕೊಡಿ. ಸೊ ಇದು ಸ್ವಲ್ಪ ಗ್ರೇವಿ ಚೆನ್ನಾಗಿ ನಿಮಗೆ ಕೊಡುತ್ತೆ. ಹಾಗೆ ಮೀನ್ ವೈಲ್ ನಾನು ರೊಟ್ಟಿನೂ ಬಿಸಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಡಿನ್ನರ್ ಕರೆಕ್ಟಾಗಿ ಬಿಸಿ ಬಿಸಿ ಗ್ರೇವಿ ಇದ್ದಾಗ ಬಿಸಿ ಬಿಸಿ ಚಪಾತಿನೂ ಮಾಡಿಕೊಂಡಾಗ ಕರೆಕ್ಟಾಗುತ್ತೆ. ಇದು ಅಕ್ಕಿ ರೊಟ್ಟಿ. ಈ ಅಕ್ಕಿ ರೊಟ್ಟಿ ಬಂದು ಆಲ್ರೆಡಿ ನಮ್ಮ ಹೆಲ್ಪರ್ ಮಾಡಿಟ್ಟು ಹೋಗಿದ್ದಾರೆ, ತಿನ್ನಬೇಕಾದಾಗ ಒಂದು ಸತಿ ಬಿಸಿ ಮಾಡ್ಕೊತೀವಿ. ಸೊ ಇವತ್ತು ಡಿನ್ನರ್ಗೆ ಈ ಸೂಪರಾಗಿರುವಂಥ ಚಿಕನ್ ಗ್ರೇವಿ ಮತ್ತು ರೊಟ್ಟಿ ತಿಂತಾಯಿದ್ದೀವಿ. ಸೊ ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಮಾತಾಡಬೇಕು. ಸೊ ಈ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ತೀವಿ, ನಾವು ಹೆಣ್ಮಕ್ಳಿಗೆ ಕರೆಕ್ಟಾಗಿ ನಾನು ಮನಸಾರೆ ಏನು ಮಾತಾಡಬೇಕಂದ್ರೆ ಇದನ್ನು ಮನಸಾರೆ ಹೇಳ್ತಾ ಇದ್ದೀನಿ. ಇವಾಗ ಹೆಣ್ಮಕ್ಳು ಹೋಗಬೇಕಾದ್ರೆ ನಾವು ಹೇಳ್ತೀವಿ, ನೀನು ಡಿಸಿಪ್ಲಿನ್ ಆಗಿರು, ನೀನು ಅದನ್ನು ಮಾಡಬೇಡ, ನೀನು ಹೀಗಿರು, ನೀನು ಹಾಗಿರು, ಯಾರ ಜೊತೆನೂ ಕೂರಬೇಡ, ಯಾರ ಜೊತೆನೂ ಮಾತಾಡಬೇಡ.
ಇವಾಗಿಂದನೇ ಈ ಚಿಕ್ಕ ವಯಸ್ಸಿಂದನೇ ನಮಗೂ ಅದು ತಲೆಯಲ್ಲಿ ಬರ್ತಾ ಇದೆ, ಮಕ್ಕಳಿಗೆ ಸ್ವಲ್ಪ ಸೇಫ್ಟಿ ಕನ್ಸರ್ನ್ ಇರಬೇಕು ಅಂತ. ಸೊ ಈವನ್ ಲಿಯಾ ಕೂಡ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾಳೆ ಬರ್ತಾಳೆ. ಸ್ಕೂಲ್ ಬಸ್ಸಲ್ಲಿ ಕಳಿಸಿದ್ರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಅಂದ್ಕೊತೀವಿ. ಬಟ್ ಬಸ್ಸಲ್ಲಿ ಹೋಗಬೇಕಾದ್ರೆ ಕೆಲವ್ರದ್ದೆಲ್ಲ ಈ ರೀತಿ ಏನೇನೋ ಮಾಡ್ತಾರೆ, ಒಂದು ಸ್ವಲ್ಪ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಹುಡುಗರು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಇವಾಗ ನಾವು ಹೆಂಗೆ ನಮ್ಮ ಹೆಣ್ಮಕ್ಳಿಗೆ ಹೇಳಿ ಕಳಿಸ್ತೀವಲ್ವ, ಆ ರೀತಿ ಯಾಕೆ ಗಂಡು ಮಕ್ಳದ ತಾಯಂದಿರು ಹೇಳಿ ಕಳಿಸಲ್ಲ ಅನ್ನೋದು ನನಗೊಂದು. ಯಾಕಂದರೆ ಅಟ್ಲೀಸ್ಟ್ ಹೇಳಿ ಕಳಿಸಿದ್ರೆ ಅಟ್ಲೀಸ್ಟ್ ಅದನ್ನ ಮಾಡದೇ ಇರೋ ಥರ ಆದರೂ ಇರ್ತಾರೆ. ಬಟ್ ಇನ್ನೊಂದು ಹೇಳ್ಬೋದು, ಎಷ್ಟೇ ಹೇಳಿದ್ರು ಅವ್ರ ಮಾತು ಕೇಳಲ್ಲ ಅಂತ. ಡೈಲಿ ಅದನ್ನು ಹೇಳಿ, ನಾವು ಇವಾಗ ಡೈಲಿ ಹೆಂಗೆ ತಿಂಡಿ ತಿನ್ನಿಸ್ತೀವೋ ಊಟ ಮಾಡಿಸ್ತೀವೋ ಆ ರೀತಿ ಹೋಗ್ಬೇಕಾದಾಗೆಲ್ಲ ಡೈಲಿ ನಾವು ನಮ್ಮ ಹೆಣ್ಮಕ್ಳಿಗೆ ಹೇಳಿ ಕಳಿಸ್ತೀವಿ, ನೀನು ಹುಷಾರಾಗಿರೋ, ಯಾರ ತಂಟೆಗೂ ಹೋಗಬೇಡ, ಯಾರ ಸುದ್ದಿಗೂ ಹೋಗಬೇಡ, ಯಾರನ್ನೂ ಡಿಸ್ಟರ್ಬ್ ಮಾಡಬೇಡ, ಯಾರ ಹತ್ರನೂ ಹೋಗಿ ಜಗಳ ಮಾಡೋಕ್ಕೆ ಹೋಗಬೇಡ, ಯಾರ್ದು ಏನೂ ಕಿತ್ಕೋಬೇಡ. ಎಷ್ಟೆಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೇಳಿ ಕಳಿಸ್ತೀವಿ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಗಂಡು ಮಕ್ಕಳು ತಾಯಂದಿರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ನೀವು ಒಂದು ಹೆಣ್ಣೆ. ಸೊ ನೀವು ಎಷ್ಟೆಲ್ಲ ಕಷ್ಟ ಅನುಭವಿಸಿ ಬಂದಿರ್ತೀರ, ಎಲ್ರಿಗೂ ಒಂದೊಂದು ಥರ ಟಾರ್ಚರ್ ಆಗಿರುತ್ತೆ ಗಂಡು ಮಕ್ಕಳಿಂದ. ಸೊ ಇವಾಗಿಂದನೇ ಸ್ವಲ್ಪ ಅವ್ರನ್ನ ಟ್ರೈನ್ ಅಪ್ ಮಾಡಿ ದಯವಿಟ್ಟು ನಾನು ಅದನ್ನು ಕೇಳ್ಕೊಳ್ತೀನಿ. ಹೋಗಬೇಕಾದ್ರೆ ಸ್ಕೂಲಲ್ಲಾಗಲಿ ಟೀಚರ್ಸಿಗಾಗಲಿ ಏನು ಡಿಸ್ಟರ್ಬ್ ಮಾಡ್ದಂಗೆ ಹುಷಾರಾಗಿ ಮನೆಗೆ ಬಂದು ಸೇರಿ ಅಂತ. ಬಿಕಾಸ್ ಅದು ಬಂದು ಏನು ಗೊತ್ತಾಗುತ್ತೆ, ಏನಾದರೂ ಹೆಣ್ಮಕ್ಳಿಗೆ ಒಂದು ಡಿಸ್ಟರ್ಬ್ ಮಾಡಿದ್ರೆ ಹೆಣ್ಮಕ್ಳು ತಂದೆ ತಾಯಿಗೂ ಒಂದು ಡಿಸ್ಟರ್ಬೆನ್ಸು, ಅದನ್ನು ಬಂದು ನಿಮ್ಮ ಹತ್ರ ಹೇಳಬೇಕಾದ್ರೆ ಅದೊಂದು ಪ್ರಾಬ್ಲಮ್ ನಮಗೆ ಬರುತ್ತೆ. ಎಲ್ಲ ಮನೆ 2 ಫ್ಯಾಮಿಲಿಗೂ ತುಂಬ ಡಿಸ್ಟರ್ಬ್ ಆಗುತ್ತೆ. ಸೊ ಅದ್ರ ಬದಲು ನಾವು ಎಲ್ಲಿ ಅವ್ರು ಹೋಗೋದಿದ್ರೆ ಸ್ಕೂಲಿಗೆ ಮಾತ್ರ ಅಂತಲ್ಲ, ಎಲ್ಲೇ ಆಟಾಡೋಕ್ಕೆ ಹೋಗಲಿ, ಏನೇ ಮಾಡೋಕ್ಕೆ ಹೋಗಲಿ, ಇನ್ನೊಬ್ರಿಗೂ ತೊಂದರೆ ಮಾಡದೆ ಮಾಡಿ ಅಂತ ಹೇಳಿ ಕಳಿಸಿ. ಸೊ ಇದು ನನ್ನೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಒಂದು ತಾಯಿಯಾಗಿ ಒಂದು ರಿಕ್ವೆಸ್ಟ್ ಇದು. ಬಿಕಾಸ್ ಅಟ್ಲೀಸ್ಟ್ ಎಲ್ಲ ಮಕ್ಳಿಗಾದರೂ ಸ್ವಲ್ಪ ಪೀಸ್ಫುಲ್ಲಾಗಿ ಹೋಗಿ ಅವರು ಒಂದು ಎಜುಕೇಷನ್ ಟೈಮಲ್ಲಾದರೂ ಅವು ಸ್ವಲ್ಪ ಖುಷಿಯಾಗಿ ಆ ಮೆಂಟಲ್ ಸ್ಟ್ರೆಸ್ಸಿಂದ ಇರಬಾರ್ದು ಅನ್ನೋದೇ ನನ್ನೊಂದು ಇಷ್ಟ. ಸೊ ಮಕ್ಳಿಗೆ ಏನೇನು ಗೊತ್ತಾಗುತ್ತೋ, ಹೆಂಗೆ ಗೊತ್ತಾಗುತ್ತೋ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಇದು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ಬಸ್ಸಲ್ಲಿ ನನ್ನ ಮಗಳಿಗೂ ಸ್ವಲ್ಪ ಆ ರೀತಿ ಡಿಸ್ಟರ್ಬೆನ್ಸ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಆ ಮಗು ಬಂದು ನಮ್ಮ ಹತ್ರ ಹೇಳಬೇಕಾದ್ರೆ ನಮಗೆ ಹೆಂಗೆ ಸಿಟ್ಟು ಬರುತ್ತಂದರೆ, ಇಂಥವ್ರನ್ನೆಲ್ಲ ನಾವು ಹೇಳಬಾರ್ದು, ಆ ಥರ ಮಾಡಾಕಬೇಕು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಈ ಒಂದು ಇದರಲ್ಲೇ ಬೆಳಿಬೇಕು, ಈ ಒಂದು ಸೊಸೈಟಿಯಲ್ಲೇ ಇರಬೇಕು. ನಾವು ಎಷ್ಟಾಗುತ್ತೋ ಅಷ್ಟು ಧೈರ್ಯ ಹೇಳಿ ಕಳಿಸ್ತೀವಿ ಮಕ್ಕಳಿಗೆ. ಬಟ್ ಆದರೂ ಏನಕ್ಕೆ ಈ ರೀತಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಸೊ ಇದೊಂದು ನನ್ನ ಒಂದು ದೊಡ್ಡ ಮನವಿ ಅಂತ ಅಂದ್ಕೊಂಡು, ದಯವಿಟ್ಟು ಗಂಡು ಮಕ್ಕಳ ಹೆತ್ತ ತಾಯಿಗಳು ಖಂಡಿತವಾಗ್ಲೂ ಇದೊಂದು ಬೇಸಿಕ್ ನೀಡಾಗಿರುವಂಥ ಒಂದು ಲೆಸನ್ ಗಂಡು ಮಕ್ಕಳಿಗೆ ಹೇಳಿ ಕಳಿಸಿ ಅಂತ ನನ್ನ ಒಂದು ಭಾವಪೂರ್ವಕವಾಗಿ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ಪಾಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ, ಡಿನ್ನರೆಲ್ಲ ಮುಗಿಸಿ ನೈಟಿಗೆ ಏನೇನು ಬೇಕು ಇದು ಹೇಳಬೇಕಾದ್ರೂ ನನಗೆ ನೋಡಿ ಅಷ್ಟು ನನಗೆ ತುಂಬ ಮನ್ಸಿಗೆ ಬೇಜಾರಾಗೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟಿಗೆ ಏನು ಕಂಟಿನ್ಯೂ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದನ್ನು ಸ್ವಲ್ಪ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ನಿಮ್ಮ ಹತ್ರ ಎಲ್ಲ. ಊಟ ಆದಮೇಲೆ ಯಾವಾಗಲೂ ಸ್ವಲ್ಪ ವಾಕ್ ಮಾಡ್ತೀವಿ. ಬಟ್ ಆ ವಾಕಿಂಗ್ ಟೈಮ್ ಬದಲು ಪಕ್ಕದಲ್ಲಿರೋ ಮಾರ್ಕೆಟಿಗೆ ಬಂದು ಕೆಲವು ಡ್ರೈ ಫ್ರೂಟ್ಸ್ ತೊಗೊಂಡೋಗ್ಬೇಕಾಗಿತ್ತು. ಬಿಕಾಸ್ ಎವ್ರಿ ಮಾರ್ನಿಂಗ್ ಬಂದು ಇವಾಗ ಇವರು ಡ್ರೈ ಫ್ರೂಟ್ ಶೇಕ್ ಕುಡಿತಿದ್ದಾರೆ, ಅಪ್ಪನೂ ಮಗಳು. ಹಾಗಾಗಿ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾಯಿತು. ಸೊ ಇವತ್ತಿನ ಡೇ ಇಷ್ಟೇ ಅಂದ್ಕೊಳ್ತೀನಿ. ಸೊ ಯಾರಿಗಾದರೂ ನಾನು ಹರ್ಟ್ ಮಾಡಿದರೆ ನನ್ನ ಮಾತಲ್ಲಿ ಐ ಆಮ್ ವೆರಿ ಸಾರಿ. ಬಟ್ ಹೇಳಬೇಕಾಗಿದ್ದು ವಿಷಯನ ಹೇಳಲೇಬೇಕು ಆ ಟೈಮಲ್ಲಿ, ಅದಕ್ಕೋಸ್ಕರ. ಸೊ ಗಂಡು ಮಕ್ಕಳು ಹೆತ್ತ ತಾಯಿಗಳಿಗೆ ನಾನು ಕೋರ್ಕೊಳ್ಳೋದು ಇಷ್ಟೇ, ನಾವು ಹೆಂಗೆ ನಮ್ಮ ಹೆಣ್ಮಕ್ಳಿಗೆ ಹೇಳಿ ಕಳಿಸ್ತೀವೋ ಅದೇ ರೀತಿ ನೀವು ಹೇಳಿ ಕಳಿಸಿ, ಅವರು ಸೇಫಾಗಿ ಬಂದು ಮನೆಗೆ ಸೇರಲಿ. ಸೊ ಈ ರೀತಿ ನೀವು ಸ್ವಲ್ಪ ಮಾಡಿದಾಗ ಮುಂದಕ್ಕೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಬಾಯ್ ಬಾಯ್, ಟೇಕ್ ಕೇರ್, ಶುಭರಾತ್ರಿ.